ಸೊ ಇವತ್ತು ಲೇಟೆಸ್ಟ್ ಏನೇನು ಮಾರ್ಕೆಟಲ್ಲಿ ಓಡ್ತಾ ಇರೋವಂಥ ಬ್ಯೂಟಿ ಟ್ರೀಟ್ಮೆಂಟ್ಸು ಜಯಶ್ರೀ? ತುಂಬ ಅಂದರೆ ಐ ವಿ ಡ್ರಿಪ್ಸು, ಗ್ಲುಡಥೈನ್ ಡ್ರಿಪ್ಸು, ಕೆಮಿಕಲ್ ಪೀಲ್ಸ್, ಆಮೇಲೆ ಲೇಸರ್ ಟ್ರೀಟ್ಮೆಂಟ್ಸ್. ಸೊ ಒಂದು ಐ ವಿಗೆ ಎಷ್ಟಾಗುತ್ತೆ? ಅಪ್ರಾಕ್ಸಿಮೇಟ್ಲಿ ಸ್ಟಾರ್ಟ್ಸ್ ಫ್ರಮ್ 4,000 to 5,000. ಸ್ಟಾರ್ಟ್ಸ್ ಫ್ರಮ್, ನಿಮಗೆ ತುಂಬ ಎಕ್ಸ್ಪೆನ್ಸಿವ್ದು ಇದೆ, ಸ್ಟಾರ್ಟ್ಸ್ ಫ್ರಮ್ 3,000 to 4,000 ಇಂದನೂ ಇದೆ. ಹೌ ಟು ಪಿಕ್ ದ ರೈಟ್ ಐ ವಿ? ಸೊ ಅದು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಸೊ ಅಕಾರ್ಡಿಂಗ್ ಅದು ಡಾಕ್ಟರು ಪ್ಲಸ್ ಕಾಸ್ಟು ಅದೆರಡೂ ಹೇಗೆ ನೋಡ್ಕೊಳ್ಳೋದು ಅಂದರೆ, ಈಗ ನನ್ನ ಕ್ಯೂರಿಯಾಸಿಟಿ, ಲೆಟ್ಸ್ ಈಗ ಒಂದು 5,000 ಐ ವಿ ಎಫೆಕ್ಟ್ ಒಂದಷ್ಟಿದೆ ಅಂತಂದರೆ ಹೈಯೆಸ್ಟ್ ಐ ವಿ ಎಷ್ಟುದು ಇವತ್ತು? ಐ ರಿಯಲಿ ಡೋಂಟ್ ಹ್ಯಾವ್ ಐಡಿಯಾ ಎಷ್ಟ್ರದ್ದಿದೆ ಅಂತ ಹೇಳಿದ್ರೆ. ಬಿಕಾಸ್ ನನ್ನ ಕ್ಲಿನಿಕಲ್ಲಿ ಅಪ್ ಟು 10,000 ವರ್ಗೂ ಒಂದು ಡ್ರಿಪ್ಪಿಗೆ ಕಾಸ್ಟ್ ಮಾಡೋಷ್ಟು ವಿ ವಿಲ್ ಚಾರ್ಜ್ 5 to 10. ಬಿಕಾಸ್ ಅದು ಡೋಸೇಜಸ್ ಮೇಲೆ ಹೋಗುತ್ತೆ, ಬ್ರ್ಯಾಂಡ್ಸ್ ಮೇಲೆ ಹೋಗುತ್ತೆ. ಸೊ ಹೌ ಟು ಚೂಸ್ ದ ರೈಟ್ ಐ ವಿ ಅನ್ನೋದನ್ನ ಡಾಕ್ಟರ್ಸ್ಗಳೇ ಅವ್ರು ಯಾವ್ಯಾವ ಪ್ಯಾರಾಮೀಟರ್ಸ್ ಇಟ್ಕೊಂಡು ಸಜೆಸ್ಟ್ ಮಾಡ್ತಾರೆ? ಬೇಸ್ಡ್ ಆನ್ ದೇರ್ ವೆಯ್ಟ್, ಬೇಸ್ಡ್ ಆನ್ ದೇರ್ ಕಾಂಪ್ಲೆಕ್ಷನ್, ಕರೆಂಟ್ ಕಾಂಪ್ಲೆಕ್ಷನ್. ಸೊ ಬೇಸ್ಡ್ ಆನ್ ದೇರ್ ಲೈಫ್ ಸ್ಟೈಲ್, ಅವ್ರು ಹೆಂಗೆ, ಬಿಕಾಸ್ ಕೆಲವರು ಹೆಲ್ತಿಯಾಗಿರಲ್ಲ ಅಥವಾ ಏನು ಡಯಟ್ಸ್ ಮಾಡಲ್ಲ ಅಥವಾ ಏನು ವರ್ಕೌಟ್ ಮಾಡಲ್ಲ, ದೇ ಜಸ್ಟ್ ಬಿ ಲೇಸಿ, ಅವ್ರಿಗೆಲ್ಲ ನಾವು ಜಾಸ್ತಿ ಡೋಸೇಜಸ್ ಕೊಡೋಕ್ಕೆ ಪ್ರಿಫರ್ ಮಾಡಲ್ಲ. ಸೊ ಬೇಸ್ಡ್ ಆನ್ ದೇರ್ ಕಾಂಪ್ಲೆಕ್ಷನ್ ಮತ್ತು ವೆಯ್ಟು, ಕಾಂಪ್ಲೆಕ್ಷನ್ ಆ್ಯಂಡ್ ಲೈಫ್ ಸ್ಟೈಲ್, ಈ ಬೇಸ್ ಮೇಲೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಸೊ ಇವತ್ತು ಐ ವಿ ಇವೆಲ್ಲ ಎಲ್ಲಿಂದ ಬಂದಿದ್ದು ಆ್ಯಕ್ಚುಲಿ ಶುರುವಾಗಿದ್ದು? ಮೇ ಬಿ ಆ ಡಿಫ್ರೆಂಟ್ ಕಂಟ್ರೀಸ್ ಫಾರ್ ಶೋರ್. ಇವತ್ತೆಲ್ಲ ಮೋಸ್ಟ್ ಆಫ್ ದ ಟ್ರೀಟ್ಮೆಂಟ್ಸ್ ಬಂದ್ಬಿಟ್ಟು ಕೊರಿಯಾ ಇಂದಾನೆ. ಸೊ ಇವತ್ತು ದೆರ್ ಆರ್ ಫ್ಯೂ ಲೈಕ್ ಹಳೆ ಕಾಲದಲ್ಲಿ ಫೇರ್ನೆಸ್ ಕ್ರೀಮ್ಸ್ ಎಲ್ಲ ಆದರೆ ಅಡ್ವರ್ಟೈಸ್ಮೆಂಟ್ ಬರೋದು, ಬಟ್ ವೈಸ್ ದಟ್ ಇವೆಲ್ಲ ಅಡ್ವರ್ಟೈಸ್ಮೆಂಟ್ಸು ಟಿ ವಿನಲ್ಲಿ ನಾವು ಅಷ್ಟು ಜೋರಾಗಿ ನೋಡಲ್ಲ. ಇಲ್ಲ, ಇವತ್ತು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆಯಲ್ವಾ. ಇವತ್ತು ನನಗೆ ಗೊತ್ತಿರೋ ಹಂಗೆ ಎಲ್ಲ ಬ್ರ್ಯಾಂಡ್ಸು ಕೂಡ 70% ಆಫ್ ದ ಬ್ರ್ಯಾಂಡ್ಸ್ ಆರ್ ಪ್ರಮೋಟಿಂಗ್ ಆನ್ ಸೋಷಿಯಲ್ ಮೀಡಿಯಾ. ಲೋಕಲ್ ಬ್ರ್ಯಾಂಡ್ಸ್ ಅಂತ ನೀವು ತೊಗೊಂಡ್ರೆ, ನಾಟ್ ಸಮಥಿಂಗ್ ನ್ಯಾಷನಲ್ ಬ್ರ್ಯಾಂಡ್ ಅನ್ನೋದಕ್ಕಿಂತ ಮುಂಚೆ ಹೆಂಗಂದರೆ ಲೋಕಲ್ ಬ್ರ್ಯಾಂಡ್ ಕೂಡ ಟಿ ವಿನಲ್ಲಿ ಯೂಸ್ ಮಾಡ್ತಿದ್ರು. ಬಟ್ ಇವತ್ತು ಹಾಗಿಲ್ಲ, ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕೋ ಅಂಥ ರೀಚು ನಾಟ್ ಆನ್ ಟಿ ವಿ. ಎವ್ರಿಬಡಿ ಹ್ಯಾವ್ ಅ ಫೋನ್. ಸೊ ಐ ಥಿಂಕ್ ಇಟ್ಸ್ ನಾಟ್ ಅಬೌಟ್ ಓಕೆ ನಾವು ಟಿ ವಿಯಲ್ಲಿ ಕೊಡೋ ಹಾಗಿಲ್ಲ ಅಂತ ಅಲ್ಲ, ನಮಗೆ ಇಲ್ಲಿ ಟ್ರೀಟ್ಮೆಂಟ್ಸ್ ಇವಾಗ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಸ್ ಇವಾಗ ನಾವೇನು ತರ್ತೀವಿ ದಟ್ ಈಸ್ ಆಲ್ FDA ಅಪ್ರೂವ್ಡ್, WHO ಅಪ್ರೂವ್ಡ್. ಅಂದರೆ ಕೆಲವೊಂದು ಡೋಸೇಜಸ್ಸಿಗೆ ಐ ವಿ ಅಂತ ಬಂದರೂ ಕೂಡ ಕೆಲವೊಂದು ಐ ವಿ ಬರೀ 600 mg ಮಾತ್ರ ಅಪ್ರೂವಲ್ ಇರೋದು. ಸೊ ಬಟ್ ಏನಾಗುತ್ತೆ ಅಂದರೆ ಕ್ಲಿನಿಕ್ಸಲ್ಲೆಲ್ಲ ಜಾಸ್ತಿ ಡೋಸೇಜಸ್ಸು ಕೊಡ್ತಾರೆ, ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ಸ್ ಮೇಲೆ ಕೊಡ್ತಾರೆ. ಸೊ ಅದು ಡಾಕ್ಟರ್ ವಿಲ್ ಟೇಕ್ ಅ ಕಾಲ್. ಸೊ ಇಲ್ಲಿವರೆಗೂ ಇಸ್ ವಾಟ್ ಇಸ್ ಅಪ್ರೂವ್ಡ್, ಬಾಕಿ ಮುಂದಕ್ಕೆ ಹೋದರೆ ಇಟ್ ಇಸ್ ಅಟ್ ಯುವರ್ ಓನ್ ರಿಸ್ಕ್. ಸಿ ಕೆಮಿಕಲ್ ಪೀಲ್ಸ್ ಆಗಿರ್ಬೋದು, ಎಲ್ಲ ಟ್ರೀಟ್ಮೆಂಟ್ಸು ಅಷ್ಟೇ, ಆಲ್ಮೋಸ್ಟ್ ಇವಾಗ ಮಷೀನ್ಸು ಅಷ್ಟೇ, ಎಲ್ಲ ಅಪ್ರೂವ್ಡ್ ಮಷೀನ್ಸೇ ಯೂಸ್ ಮಾಡ್ತೀವಿ ನಾವು. ಪೀಲ್ಸು ಅಷ್ಟೇ, ಎಲ್ಲ ಕ್ಲಿನಿಕಲಿ ಪ್ರೂವನ್ ಆರ್ ಕ್ಲಿನಿಕಲಿ ಅಪ್ರೂವ್ಡ್ ಪ್ರಾಡಕ್ಟ್ಸ್ಗಳನ್ನೇ ಯೂಸ್ ಮಾಡ್ತೀವಿ. ಕೆಲವೊಂದು ಪ್ರಾಡಕ್ಟ್ಸು, ಕೆಲವೊಂದು ಥಿಂಗ್ಸ್ ಮೇ ಬಿ ನಾಟ್ ಕೆಲವೊಂದು ಥಿಂಗ್ಸು, ಬಟ್ 90% ಆಫ್ ದ ಥಿಂಗ್ಸ್ ವಿಲ್ ಬಿ ಅಪ್ರೂವ್ಡ್ ಫ್ರಮ್ FDA ಅಪ್ರೂವ್ಡ್ ಆಗಿರುತ್ತೆ, ಅಥವಾ ಅಪ್ರೂವ್ ಆಗಿರೋವಂಥ ಥಿಂಗ್ಸ್ನೇ ಎಲ್ಲರೂ ಯೂಸ್ ಮಾಡೋದು. ಬಟ್ ಅದು ಎಲ್ಲರಿಗೂ ಸೇಮ್ ರಿಸಲ್ಟ್ಸ್ ಬರುತ್ತೆ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಬಾಡಿ. ಸೊ ಈಗ ಸ್ಕಿನ್ ಲೈಟ್ನಿಂಗ್ ಅಂತ ಬಂದರೆ ಟು ಸಿ ದಿ ಎಫೆಕ್ಟ್ ಅಥವಾ ದ ಚೇಂಜ್ ಯೂಶಲಿ ಸೆಷನ್ ಹಿಂಗೆಲ್ಲ ಕೇಳ್ತಾರಾ? ಕೇಳ್ತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಇವಾಗ ಐ ಟೇಕ್ ಗ್ಲಾಮ್ ರೂಮ್ ಆಸ್ ಅನ್ ಎಕ್ಸಾಂಪಲ್. ನನ್ನ ಕ್ಲಿನಿಕ್ಕಿಗೆ ಬರೋದು ನನ್ನ ಚೇಂಜಸ್ ನೋಡಿ. ಈಗ ನಂದು ಸೊ ಇವಾಗ ನಂದು ರೀಲ್ಸು ಅಥವಾ ನನ್ನ ಪಿಕ್ಚರ್ಸು ಅಥವಾ ಹಳೇ ವೀಡಿಯೋಸ್ನ ಕಂಪೇರ್ ಮಾಡಿ ನೀವು ಹೆಂಗೆ ಇಷ್ಟು ಮೇಜರ್ ಡಿಫ್ರೆನ್ಸ್ ಬಂತು ನಿಮ್ಮ ಸ್ಕಿನ್ನು, ಡ್ರಾಸ್ಟಿಕ್ ಚೇಂಜ್ ಇದೆ, ನಿಮಗೆ ಆ ಥರ ಬರ್ತಿದೆ, ನಮಗೆ ಯಾಕೆ ಬರ್ತಿಲ್ಲ ಅಂತ ನನ್ನ ಕ್ಲೈಂಟ್ಸ್ ನನ್ನ ಕ್ವಶನ್ ಮಾಡ್ತಾರೆ. ನನ್ನ ಚೇಂಜಸ್ ನಾನು ನೋಡಿರೋದು ಇಟ್ ಟುಕ್ 2 to 3 years ಆಫ್ ಟೈಮ್. ನಾನಿವಾಗ 19 yearsಗೆ ತೊಗೊಂಡಿದ್ದ ತಕ್ಷಣ ನಾನು ವಾಟ್ ಎವರ್ ದ ಕಾಂಪ್ಲೆಕ್ಷನ್ ರೈಟ್ ನಾವು ನನಗೆ ಅದಿಲ್ಲ. ಸೊ ನಾನು ಆ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡಿದ್ದೀನಿ ಟ್ರೀಟ್ಮೆಂಟ್ಗೆ. ಈಗ 19 yearsಗೆ ಸ್ಟಾರ್ಟ್ ಮಾಡಿದೆ, ಅದಾದ್ಮೇಲೆ 21ಗೆ ನಂದೇ ಓಪನ್ ಮಾಡಿದೆ. ಸೊ ನಂದೇ ಇದ್ದಾಗ ನಾನೇನು ಮಾಡಿದ್ದೀನಿ, ಐ ಟುಕ್ ಲಾಟ್ ಆಫ್ ಅದರ್ ಟ್ರೀಟ್ಮೆಂಟ್ಸ್. ಈಗ ಐ ವಿ ಆಗಿರ್ಬೋದು, ಕೆಮಿಕಲ್ ಪೀಲ್ಸ್ ಆಗಿರ್ಬೋದು, ಕಾರ್ಬನ್ ಲೇಸರ್ ಆಗಿರ್ಬೋದು, ಅಥವಾ ನಂಬರ್ ಆಫ್ ಸೆಷನ್ಸ್ ಆಗಿರ್ಬೋದು. ನಾನು ಆ ಕನ್ಸಿಸ್ಟೆನ್ಸಿ ಇಯರ್ಲಿ ಒನ್ಸ್, ಇವಾಗಲೂ ನಾನು ಇಯರ್ಲಿ ಒನ್ಸ್ ಐ ಟೇಕ್ ಸರ್ಟೆನ್ ಸೆಷನ್ಸ್ ಆಫ್ ಐ ವಿ, ಎವ್ರಿ 3-4 months ಒನ್ಸ್ ನಾನು ಕೆಮಿಕಲ್ ಪೀಲ್ ತೊಗೊತೀನಿ, ಮಂತ್ಲಿ ಒನ್ಸ್ ನಾನು ಕಾರ್ಬನ್ ಲೇಸರೋ ಹೈಡ್ರಾಫೇಶಿಯಲೋ ಮಾಡಿಸ್ತೀನಿ. ಸೊ ಈ ಕನ್ಸಿಸ್ಟೆನ್ಸಿಯಿಂದ ನನಗೆ ಡ್ರಾಸ್ಟಿಕ್ ಚೇಂಜ್ ಇದೆ. ಬಟ್ ಕ್ಲೈಂಟ್ಸ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ನಾನು 10 session ಐ ವಿ ತೊಗೊಂಡಿದ್ದ ತಕ್ಷಣ ನಾನು ನಿಮ್ಮ ಥರ ಆಗಬೇಕು, ಅಥವಾ ನಿಮ್ಮ ಥರ ನಾನು ಯಾಕೆ ಆಗಿಲ್ಲ ಅಂತ ಕ್ವೆಶನ್ ಮಾಡ್ತಾರೆ.
ಸೊ ಸೇಯಿಂಗ್ ಇದೊಂಥರ ಮ್ಯಾರಥಾನ್ ಥರ ಸ್ಪ್ರಿಂಟ್ ಥರ ಒಂದು 100 ಮೀಟರ್ಸ್ ಓಡಿ ನಿಂತ್ಕೊಂಡ್ಬಿಟ್ಟೆ ರಿಸಲ್ಟ್ ಬಂತಲ್ಲ, ಕಂಟಿನ್ಯೂಸ್ ಆಗಿ ಇದಕ್ಕೆ. ಈಗ ಜಿಮ್ಮಿಗೆ ಹೋಗ್ತೀರಾ, ನೀವು ಜಿಮ್ಮಿಗೆ ಹೋದಾಗ ವರ್ಕೌಟ್ ಮಾಡ್ತೀರಾ, ವರ್ಕೌಟ್ ಮಾಡಿದ ತಕ್ಷಣ ಅದು ವರ್ಕೌಟು ನಿಮಗೆ 1 ಮಂತ್ 2 ಮಂತ್ಸ್ ಬೇಕು ಆ ಡಿಫ್ರೆನ್ಸ್ ನೋಡೋಕ್ಕೆ. ಡಿಫ್ರೆನ್ಸ್ ನೋಡಿದ ತಕ್ಷಣ ನೀವು ಬಿಟ್ಬಿಡ್ತೀರಾ, ಡಯಟು ಮಾಡಲ್ಲ. ಡು ಯು ಥಿಂಕ್ ಆ ಶೇಪ್ ಮೇಂಟೈನ್ ಮಾಡೋಕ್ಕಾಗುತ್ತಾ ನಿಮಗೆ? ಆಗಲ್ಲ. ಎನಿಥಿಂಗ್. ಸೊ ಆ ಮೇಂಟೆನೆನ್ಸ್ ಬೇಕು. ಈಗ ಎಷ್ಟೋ ಜನಗಳು ಈಗ ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ಸ್ ತೊಗೋತಾರೆ ಅಥವಾ ಇನ್ನೊಂದೇನೋ ಒಮೆಗಾ ಟ್ಯಾಬ್ಲೆಟ್ಸ್ ತೊಗೋತಾರೆ ಟು ಮೇಂಟೈನ್ ದೇರ್ ಹೆಲ್ತ್ ಅಲ್ವಾ. ಸೊ ಅದೇ ಥರ ನೀವು ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಅಂತ ಬಂದರೂ ಕೂಡ ನೀವು ಬರೀ ಒಂದು ಸಲ ತೊಗೊಂಡು ನಿಲ್ಲಿಸೋ ಅಂಥ ಟ್ರೀಟ್ಮೆಂಟ್ ಯಾವುದೂ ಇಲ್ಲ. ನಂಗೆ ಗೊತ್ತಿಲ್ಲ ಯಾವ್ಯಾವ ಕ್ಲಿನಿಕಲ್ಲಿ ಏನೇನು ಹೇಳ್ತಾರೆ. ನೀವು ಒಂದು ಸಲ ತೊಗೊಂಡ್ರೆ ಒಂದು ಚೇಂಜಸ್ ನೋಡ್ತೀರಾ, ನಿಮ್ಗೆ ಇನ್ನೂ ಬೆಟರಾಗಿ ನೀವು ಕಾಣಿಸ್ಬೇಕಾ, ಇಯರ್ಲಿ ಒನ್ಸ್, 3 ಮಂತ್ಸ್ ಒನ್ಸ್, 4 ಮಂತ್ಸ್ ಒನ್ಸ್ ನೀವು ಏನಾದರೂ ತೊಗೊತಿದ್ರೆ ಮಾತ್ರ ಆ ಡಿಫ್ರೆನ್ಸು ಅಥವಾ ಕೀಪಿಂಗ್ ದಟ್ ಕನ್ಸಿಸ್ಟೆನ್ಸಿ ಅದು ಎಲ್ಲ ಮೇಂಟೈನ್ ಆಗೋದು. ನಾಟ್ ಜಸ್ಟ್ ಒನ್ ಟೈಮ್ ತೊಗೊಂಡು ನಿಲ್ಲಿಸೋ ಅಂಥ ಟ್ರೀಟ್ಮೆಂಟ್ ಯಾವುದೂ ಇಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ಐ ವಿ ಯೂಶಲಿ ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇದು ಸ್ಟಾರ್ಟ್ ಮಾಡಬೇಕು? ನಾನು ಆ್ಯಕ್ಚುಲಿ ಎಲ್ರಿಗೂ ಹೇಳೋದೇನೆಂದರೆ ಏನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಯಾಕೆ ಅಂದರೆ ಈಗ 10ರಲ್ಲಿ 2 ವರ್ಕ್ ಆಗೋಲ್ಲ. ಈಗ ನನ್ನ ಕ್ಲೈಂಟ್ಸು ಕೂಡ 10ರಲ್ಲಿ 2 ವರ್ಕ್ ಆಗೋಲ್ಲ, ಆ 2 ನೀವು ಆಗಿರ್ಬೋದು. ಗಿವ್ ಅ ಟ್ರೈ. ನೀವು ಫಸ್ಟ್ 10 ಸೆಷನಲ್ಲಿ ಚೇಂಜಸ್ ನೋಡ್ತೀರಾ, ಗೋ ಫಾರ್ ಇಟ್. ನೋಡಲಿಲ್ವಾ ಸ್ಟಾಪ್ ಮಾಡಿ. ಸೊ ಆವ್ರೇಜ್ ಮಿನಿಮಮ್ ಚೇಂಜಸ್ ನೋಡೋಕ್ಕೆ ಎಷ್ಟು ಸೆಷನ್ ಬೇಕು? 20 ಸೆಷನ್ಸ್. ಐ ವಿ ಮಿನಿಮಮ್ 20 ಸೆಷನ್ಸ್ ತೊಗೊಂಡಾಗ ಸ್ಲೈಟ್ಲಿ ಡಿಫ್ರೆನ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಟ್ ಅಗೇನ್ ಒಂದು 5 ಮಂತ್ಸ್ 6 ಮಂತ್ಸ್ ಅಥವಾ ಇಯರ್ ಆಗ್ತಾ ಸ್ಲೋಲಿ ದಟ್ ವಿಲ್ ಗೋ ಡೌನ್. ನಾಟ್ 100% ಇಟ್ ವಿಲ್ ಗೋ ಡೌನ್, ಸ್ಲೋಲಿ ಇಟ್ ವಿಲ್ ಗೋ ಡೌನ್. ಅಗೇನ್ ಯು ಕ್ಯಾನ್ ಟೇಕ್.